ಅಷ್ಟೇ ರೊಕ್ಕ ಕೊಟ್ಟ ಹೋಗ್ಬಿಡುದು ಅಷ್ಟೇ ಕೆಲಸ ಐತಿ. ಬಿಡಂಗಿಲ್ಲ, ರೊಕ್ಕ ಕೊಡುತ್ತಾನ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ಸೊ ನೋಡ್ರಿ, ಇವತ್ತು ಮುಖ ಫುಲ್ ನಂದು ಎನರ್ಜೆಟಿಕ್ ಮತ್ತು ಫ್ರೆಶ್ ಕಾಣಕತ್ತೈತಿ. ಸೊ ಆಲ್ಮೋಸ್ಟ್ ನಾನು ರಿಕವರ್ ಆಗೀನಿ ಅಂತಲೇ ಹೇಳ್ಬೋದು. ಇವತ್ತು ಡಿಸ್ಚಾರ್ಜ್ನೂ ಕೊಡ್ಬೋದು ಅಂತ ನನಗೆ ಅನ್ಸಾಕತ್ತೈತಿ. ನೋಡೋಣ ಡಾಕ್ಟರ್ ಏನಂತಾರೋ ಬಂದು ಭೇಟಿ ಆದಮೇಲೆ. ನಿನ್ನೆ ವ್ಲಾಗ್ ಒಳಗೆ ನಾನು ನಿಮ್ಗೆ ಎಲ್ಲರಿಗೂ ಹೇಳಿದ್ನಿ ನಂದು ಸಿ ಸೆಕ್ಷನ್ ಆಯಿತು ಅಂತ. ಸೊ ಭಾಳಷ್ಟು ಜನ ತಮ್ಮ ಸಿ ಸೆಕ್ಷನ್ ಜರ್ನಿನ ಶೇರ್ ಮಾಡಿದ್ರಿ. ನಿಮ್ಮೆಲ್ಲರ ಕಮೆಂಟ್ಸ್ ನಾನು ಓದಿದ್ನಿ. ಭಾಳಷ್ಟು ಜನ ಈಗ ಪ್ರೆಗ್ನೆಂಟ್ ಅದಾರು. ಸೊ ಭಾಳಷ್ಟು ಜನರದ್ದು ನಾರ್ಮಲ್ ಆಗ್ಬೋದು, ಯಾರ್ಯಾರ್ದು ಸಿ ಸೆಕ್ಷನ್ ಆಗ್ಬೋದು. ಬಟ್ ಸಿ ಸೆಕ್ಷನ್ ಅಂದ ಮೇಲೆ ಜನರಲಿ ಎಲ್ಲರೂ ಬಿಡ್ತಾರೋ. ಬಟ್ ಈಗ ಸಿ ಸೆಕ್ಷನ್ ಕಾಮನ್ ಆಗೈತಿ. ಆಬ್ವಿಯಸ್ಲಿ ಅದು ಒಂದು ಸರ್ಜರಿ ಇರೋದ್ರಿಂದ ವಾಪಸ್ ನಾವು ನಾರ್ಮಲ್ ಆಗಕ್ಕೆ, ವಾಪಸ್ ನಾವು ನಡೆದಾಡಕ್ಕೆ ಒಂದು 2 days ಟೈಮ್ ತೊಗೋತೈತಿ. ಅಷ್ಟು ಟೈಮನ್ನು ನಾವು ಕೂಡ ನಮ್ಮ ಬಾಡಿಗೆ ಕೊಡಬೇಕು. ಭಾಳಷ್ಟು ಜನ ಅಕ್ಕ ನನಗೆ 4 ದಿನ ನಡೆಯೋಕೆ ಹಿಡಿತು, ನನಗೆ 7 ದಿನ ನಡೆಯೋಕೆ ಹಿಡಿತು, ನಮಗೆ ಪ್ರಾಬ್ಲಮ್ ಆಯ್ತು, ನಾವು ಎಷ್ಟೋ ಜನ ICU ಒಳಗೂ ಇದ್ರಿ ಅಂತ ಹೇಳಿದ್ರಿ. ಏನಾಗ್ತೈತಿ ಅಂದರೆ ನಾವು ಬಿಡ್ತೀವಿ. ನಮ್ಮ ಹೆದ್ರೋದ್ರಿಂದ ನಾವು ಜಲ್ದಿ ನಡೆಯೋಕೆ ಟ್ರೈ ಮಾಡೋಂಗಿಲ್ಲ. ಸೊ ಜಲ್ದಿ ನಡೆಯೋಕೆ ನಾವು ಟ್ರೈ ಮಾಡಲಿಲ್ಲ ಅಂದರೆ ಈ ರೀತಿ ಸ್ವಲ್ಪ ನಮಗೆ ತ್ರಾಸ ಅಂತ ಅನ್ನಿಸ್ಬೋದು. ಸಿ ಸೆಕ್ಷನ್ ಒಳಗೆ ಹೆಂಗಿರ್ತೈತಿ ಅಂದರೆ ಎಷ್ಟು ಜಲ್ದಿ ನಾವು ವಾಪಸ್ ಎದ್ದು ಕುಂದ್ರಾಕ, ನಡೆಯೋಕೆ, ಸಣ್ಣ ಸ್ಮಾಲ್ ಸ್ಟೆಪ್ಸ್ ಯಾಕಾಗಲಿ, ಸಣ್ಣ ಹೆಜ್ಜೆಯಕ್ಕಾಗಲಿ ಅವನ್ನ ಇಡೋಕೆ ಎಷ್ಟು ಟ್ರೈ ಮಾಡ್ತೀವಿ ಅಷ್ಟು ಜಲ್ದಿ ನಾವು ರಿಕವರ್ ಆಗ್ತೀವಿ. ನನಗಂತರೂ ಡಾಕ್ಟರ್ ಸೆಕೆಂಡ್ ಡೇ ಮುಂಜಾನೆನೇ ಬಂದು ಇನ್ನು ಕುಂದ್ರಾಕ ಮತ್ತು ನಡೆಯೋಕೆ ಟ್ರೈ ಮಾಡಿರಿ, ಭಾಳ ಜಾಸ್ತಿ ಮಲ್ಕೊಂಡು ಇರಬೇಡ್ರಿ ಅಂತ ಹೇಳಿಬಿಟ್ಟಿದ್ರು. ಸೊ ಅವ್ರ ಸಜೆಷನ್ ಪ್ರಕಾರ ನಾನು ಇಮಿಡಿಯೇಟ್ಲಿ ಟ್ರೈ ಮಾಡಿದ್ನಿ. ನನಗೇನು ಅಷ್ಟು ಈಸಿ ಇರಲಿಲ್ಲ, ನನಗೂ ಭಾಳ ತ್ರಾಸಾಯಿತು. ಒಂದೊಂದು ಹೆಜ್ಜೆ ಇಡಬೇಕಾದ್ರೆ ಕಣ್ಣೀರು ಬರ್ತಿದ್ದು. ಬಟ್ ಸ್ಟಿಲ್ ಐ ಟ್ರೈಡ್. ಸೊ ನಾವು ಮನಸ್ಸು ಗಟ್ಟಿ ಮಾಡಿ, ಧೈರ್ಯ ಮಾಡಿ, ಎಷ್ಟು ಜಲ್ದಿ ಡಾಕ್ಟರ್ ಸಜೆಷನ್ ಪ್ರಕಾರ ಪಟ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀವಿ, ಅಷ್ಟು ಜಲ್ದಿ ನಮಗೆ ರಿಕವರ್ ಮಾಡೋಕ್ಕೆ ಹೆಲ್ಪ್ ಆಗ್ತೈತಿ. ಸೊ ನೋಡಬಹುದು ನನಗೆ ಮುಖ ಈಗ ಅಷ್ಟು ಫ್ರೆಶ್ ಕಾಣತೈತಿ. ಸೊ ನಾನು ಎಷ್ಟು ಜಲ್ದಿ ರಿಕವರ್ ಆಗೀನಿ ಅಂತ ನೀವು ನೋಡ್ಬೋದು. ಸೊ ನನ್ನ ಸಜೆಷನ್ ಏನಪ್ಪ ಅಂದ್ರೆ, ಇನ್ನು ಮುಂದೆ ನೀವು ನನ್ನ ವ್ಯೂವರ್ ಒಳಗೆ ಯಾರಾದ್ರೂ ಸಿ ಸೆಕ್ಷನ್ ಆಯ್ತಂದ್ರೆ ಅಥವಾ ಮಾಡಬೇಕು ಅಂತ ಡಿಸಿಷನ್ ತೊಗೊಂಡ್ರಂದ್ರೆ ಒಟ್ಟೆ ಹೆದರಬೇಡ್ರಿ, ಸ್ಟ್ರಾಂಗ್ ಇರ್ರಿ, ಏನೂ ಆಗಂಗಿಲ್ಲ. ಮನಸ್ಸು ಎಕ್ದಮ್ ಶಾಂತ ಇಟ್ಕೋರಿ. ಮತ್ತು ಎಷ್ಟು ಜಲ್ದಿ ಆಗ್ತೈತಿ ಅಷ್ಟು ಜಲ್ದಿ ಎದ್ದು ಓಡಾಡಕ್ಕೆ ಟ್ರೈ ಮಾಡಿರಿ. ಅದರಿಂದ ನೀವು ಜಲ್ದಿ ರಿಕವರ್ ಆಗ್ತೀರಿ. ಇವತ್ತು ಫೈನಲ್ ಚೆಕಿಂಗ್ ಎಲ್ಲ ಆಯಿತು. ಇವತ್ತು 4th ಡೇ ಆ್ಯಕ್ಚುಲಿ. ಸೊ ನಾನು ಎಲ್ಲ ಓಕೆ ಅದ್ದೀನಿ ಅಂತ ಹೇಳಾರು. ಆದರೂ ಇನ್ನೂ ಡಾಕ್ಟರ್ದಿಂದ ಒಂದು ಫೈನಲ್ ಕನ್ಫರ್ಮೇಷನ್ ಡಿಸ್ಚಾರ್ಜ್ ಮಾಡ್ತಾರೋ ಇಲ್ಲ ಅನ್ನೋದು ಬರೋದೈತಿ. ಬೇಬಿದು ಮಾತ್ರ ಬಂತು, ಬೇಬಿ ಎಲ್ಲ ಓಕೆ ಐತಿ, ಹೆಲ್ದಿ ಐತಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಬೇಬಿ ಡಿಸ್ಚಾರ್ಜ್ ಮಾಡಿದರು. ಇಲ್ಲಿ ಹೆಂಗೈತೆ ಅಂದರೆ ನಂದು ಡಾಕ್ಟರ್ ನನ್ನ ಡಿಸ್ಚಾರ್ಜ್ ಮಾಡ್ತಾರೋ, ಬೇಬಿ ಡಾಕ್ಟರ್ ಬೇಬಿ ಡಿಸ್ಚಾರ್ಜ್ ಮಾಡ್ತಾರೋ. ಸೊ ನಂದು ಇದನ್ನು ರಿಮೂವ್ ಮಾಡಿದರು, ಸಲೈನ್ ಹಚ್ಚೋಕ್ಕೇನು ಸೂಜಿ ಅದು ಎಲ್ಲ ಹಚ್ಚಿದ್ರು, ಅದೆಲ್ಲ ರಿಮೂವ್ ಮಾಡ್ಯಾರು. ಸೊ ಈ ಎಲ್ಲ ಪ್ರೊಸೆಸ್ ನೋಡಿದರೆ ನನಗೂ ಇವತ್ತು ಡಿಸ್ಚಾರ್ಜ್ ಸಿಗ್ಬೋದು ಅಂತ ಅಂದ್ಕೊಳಕತ್ತೀನಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಇನ್ನೂ ಡಾಕ್ಟರ್ ರೌಂಡಿಗೆ ಬಂದಿಲ್ಲ. ಒಂದು ಫೈನಲ್ ಕನ್ಫರ್ಮೇಷನ್ ಸಿಕ್ತಂದ್ರೆ ಇವತ್ತು ಮನೆಗೆ ಹೋಗೋದು. ಶ್ರೀಗ ಇವತ್ತು ಅಥವಾ ನಾಳೆ ಡಿಸ್ಚಾರ್ಜ್ ಮಾಡ್ಬೋದು. ಸೊ ಹೀಗಾಗಿ ರೂಮ್ದಾಗ ಎಲ್ಲ ಅರೇಂಜ್ಮೆಂಟ್ ಮಾಡಾಕತ್ತೀವಿ. ಡೆಲಿವರಿ ಆದಮೇಲೆ ಈ ಟೈಪ್ ಕಾಟ್ ಮೇಲೆ ಮನ್ಕೋಬೇಕಾಗ್ತೈತಿ, ಅದೇನೋ ಕಾಸ್ತಾರತ್ತಂದು. ಸೊ ಇದು ಮೊದಲು ವಿಕ್ಕು ಯೂಸ್ ಮಾಡ್ತಿದ್ದ, ತೆಗೆದಿಟ್ಟಿದ್ವಿ. ಈಗ ಮತ್ತು ಶ್ರೀಗೆ ಯೂಸ್ ಆಗ್ತೈತಿ. ಫುಲ್ ಎಲ್ಲ ಕ್ಲೀನ್ ಮಾಡೀವಿ, ಎಲ್ಲ ಸೆಟಪ್ ಎಲ್ಲ ಚೇಂಜ್ ಆಗೈತಿ. ಸಾನೊಂದು ಆ ಕಡೆ ಹೋಗೈತಿ. ಇದು ಸಾನೊಂದು ಕಬರ್ಡ್ ಮೊದಲು ಆ ಕಡೆ ಇತ್ತು, ಈಗ ಈ ಕಡೆ ಬಂದೈತಿ. ಇಲ್ಲಿ ನಂದಷ್ಟ ಕಬರ್ಡ್ ಐತಿ, ಶ್ರೀಯಿಂದ ಹೊರಗೆ ಹೋಗೈತಿ. ಇದು ಟ್ರೆಜರಿ. ನಾನು ವಿಕ್ಕು ಮತ್ತು ಸಾಕ್ಷಿ ಕೂಡ ಎಲ್ಲ ಕ್ಲೀನ್ ಮಾಡೀವಿ. ಎಷ್ಟಾಕತ್ತೆ ಅಷ್ಟು. ಕೂಸ ಮತ್ತು ಬಾಣೆತನ ಅಂದ ಮೇಲೆ ಒಂದು ಸೆಪ್ರೇಟ್ ಖೋಲಿ ಬೇಕು. ಯಾಕಂದ್ರೆ ಆ ಖೋಲಿ ಫುಲ್ ಅಂದ್ರೆ ಫುಲ್ ವಾರ್ಮ್ ಇಡ್ತಾರೋ, ಬೆಚ್ಚಗಿಡ್ತಾರೋ. ಜಾಸ್ತಿ ಅಲ್ಲಿ ತಂಪು ಗಾಳಿ ಆಗಲಿ ಅಥವಾ ಏನೂ ಬೇರೆ ಒಳಗೆ ಬರಬಾರ್ದು. ಆ ರೀತಿ ಎಲ್ಲ ಪ್ರಿಕಾಷನ್ ತೊಗೋಬೇಕಾಗ್ತೈತಿ, ಕೇರ್ ತೊಗೋಬೇಕಾಗ್ತೈತಿ. ಸೊ ನಮಗಂತೂ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು, ಇನ್ನು ನನ್ನ ಸೆಟಪ್ ಎಲ್ಲಿ ಮಾಡೋದು ಅಂತ. ಆಬ್ವಿಯಸ್ಲಿ ನಮ್ಮ ಬೆಡ್ರೂಮ್ ಒಳಗನ ಮಾಡೋದಿತ್ತು. ಬಟ್ ಆದರೂ ಎಕ್ಸಾಕ್ಟ್ ಬೆಡ್ ಎಲ್ಲಿ ಇಡೋದು, ನಮ್ಮ ಬೆಡ್ಡನ್ನು ಎಕ್ಕಡೆ ಸರಿಸೋದು, ಬಿಕಾಸ್ ಆಲ್ರೆಡಿ ನಮ್ಮ ರೂಮ್ ಫುಲ್ ಅಂದ್ರೆ ಫುಲ್ ಪ್ಯಾಕ್ ಆಗಿಬಿಟ್ಟಿತ್ತು.
ಸೊ ಏನಪ್ಪ ಮಾಡೋದು ಅಂತ ನಾನು ವಿನಯವರು ನನ್ನ ಡೆಲಿವರಿಗಿಂತ ಮೊದ್ಲನ ಡೈಲಿ ಅದ್ರ ಮೇಲೆ ಡಿಸ್ಕಷನ್ ಮಾಡ್ತಿದ್ವಿ. ಬೆಡ್ ಈ ಕಡೆ ಇಟ್ಟರೆ ಹೆಂಗಾಗ್ತೈತಿ, ಆ ಕಡೆ ಇಟ್ಟರೆ ಹೆಂಗಾಗ್ತೈತಿ, ವಿಂಡೋಸ್ ಯಾವ ಸೈಡ್ ಅದಾವು, ಗಾಳಿ ಯಾವ ಸೈಡ್ ಬರ್ಬೋದು, ಆಮೇಲೆ ಬೇಬಿನ ಯಾವ ಸೈಡ್ ಹಾಕೋದು, ಈ ರೀತಿ ಎಲ್ಲ ಫುಲ್ ಡೀಟೇಲ್ಡ್ ವಿಜುವಲೈಸ್ ಮಾಡ್ಕೊಂಡು ಡಿಸ್ಕಷನ್ ಮಾಡ್ತಿದ್ವಿ. ನನ್ನ ಡೆಲಿವರಿಗಿಂತ ಮೊದ್ಲನ ನಾವು ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ. ಅದನ್ನು ವ್ಲಾಗ್ ಒಳಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದು ನೀವು ನೋಡಿರ್ಬೋದು. ಬಟ್ ಅದನ್ನು ಬೆಡ್ರೂಮ್ ಒಳಗೆ ತಂದು ಅರೇಂಜ್ ಮಾಡೋದಂತರೂ ಪಾಸಿಬಲ್ ಆಗಿರಲಿಲ್ಲ. ಸೊ ನಾನು ಹಾಸ್ಪಿಟಲೈಸ್ ಆದ ಮೇಲೆ ವಿನಯ್ ಅವರು, ವಿವೇಕ್ ಅವರು ಮತ್ತು ಸಾಕ್ಷಿ 3 ಮಂದಿ ಕೂಡಿ ನಮ್ಮ ರೂಮನ್ನು ಅರೇಂಜ್ ಮಾಡಿದರು. ಆ ಬೆಡ್ಡನ್ನು ಪ್ರಾಪರಾಗಿ ಅರೇಂಜ್ ಮಾಡಿದರು. ನನ್ನ ಸಂಬಂಧ ಇದು ಒಂದು ಸರ್ಪ್ರೈಸ್ ಇತ್ತು. ಬಿಕಾಸ್ ನಾವು ಹಾಸ್ಪಿಟಲ್ ಒಳಗೆ ಇದ್ದಾಗನೇ ಇದನ್ನೆಲ್ಲ ಅವರು ಪ್ರಿಪೇರ್ ಮಾಡಿದರು. ಸೊ ನನಗೂ ನನ್ನ ಬೆಡ್ ಎಲ್ಲಪ್ಪ ಹಾಕ್ಯಾರು, ನಾನೇನು ಎಲ್ಲಿ ಮಲ್ಕೊಳ್ಳೋದು ಅಂತ ಬಂದ ಮೇಲೆ ನೋಡೋದು ಒಂದು ಕ್ಯೂರಿಯಾಸಿಟಿನೂ ಇತ್ತು. ಸೊ ನೋಡ್ರಿ ಎಷ್ಟು ಮಸ್ತ್ ಸೆಟಪ್ ಮಾಡ್ಯಾರು ನನಗಾಗಿ. ಶ್ರೀ ಮತ್ತು ಪಾಪುನ ಕರ್ಕೊಂಬರಕ್ಕೆ ಕಾರೆಲ್ಲ ವಾಶ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡು ಹಾಸ್ಪಿಟಲ್ಗೆ ಒಯ್ದು ಕರ್ಕೊಂಬರ್ಬೇಕಂತಂದು ಪ್ಲ್ಯಾನ್ ಮಾಡಿದ್ನಿ. ಇಲ್ಲಿನೂ ಹೆಂಗೆ ವಾಷಿಂಗ್ ಅದು ಎಲ್ಲ ಕರೆಕ್ಟ್ ಟೈಮಿಗೆ ಆಯ್ತು. ಬಟ್ ಅವ್ರು ಡೆಕೋರೇಷನ್ ಮಾಡೋರು ಬರೋಲ್ಲೇ ಇಲ್ಲ, ಲೇಟ್ ಆಯ್ತು. ಹಿಂಗಾಗಿ ಡೆಕೋರೇಷನ್ ಮಾಡಲ್ದನ ಹಂಗೆ ಹೋಗ್ಬೇಕಾಯ್ತು. ಬಟ್ ಎಲ್ಲ ಚೆನ್ನಾಗೆ ಪೂರಾ ಕಾರ್ನ ಕ್ಲೀನ್ ಮಾಡಿ ಒಳಗಿಂದೂ ಕ್ಲೀನ್ ಮಾಡಿ, ಯಾಕಂದ್ರೆ ಬೇಬಿ ಮತ್ತು ಶ್ರೀ ಹಾಸ್ಪಿಟಲಿಂದ ಬರತ್ತಿದ್ರಲ್ಲ. ಸೊ ನಂಗೆ ಏನೂ ರಿಸ್ಕ್ ತೊಗೋದಿಲ್ಲ. ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಮಸ್ತಂಗೆ ಡೆಕೋರೇಟ್ ಮಾಡ್ಕೊಂಡು ಹೋಗ್ಬೇಕತ್ತಿತ್ತು. ಬಟ್ ಕ್ಲೀನರೇ ಆಯ್ತು, ಬಟ್ ಡೆಕೋರೇಷನ್ ಮಾಡೋದು ಉಳಿತು. ಹಿಂಗಾಗ್ತಾವೆ ಒಮ್ಮೊಮ್ಮೆ. ಆ್ಯಕ್ಚುಲಿ ಟೈಮ್ ಭಾಳ ಕಡಿಮೆ ಇತ್ತು ಮತ್ತು ಕೆಲಸರೇ ಭಾಳ ಇತ್ತು. ಖರೆ ಒಮ್ಮೊಮ್ಮೆ ಆಗ್ತಾವೆ. ಒಮ್ಮೊಮ್ಮೆ ಅನಿಸ್ತೈತಿ ನಮಗೆಲ್ಲ ನಾವು ಅಂದ್ಕೊಂಡಂಗೆ ಆಗ್ಬೇಕತ್ತ, ಒಮ್ಮೊಮ್ಮೆ ಆಗಂಗಿಲ್ಲ. ಬಟ್ ನೋ ವರೀಸ್, ಏನಿರತ್ತಲ್ಲ ಅದ್ರಾಗ ಖುಷಿ ಆಗ್ಬೇಕತ್ತಾರಲ್ಲ. ಸೊ ಮನೆಗೆ ಬರತ್ತಿದ್ದು ಇಂಪಾರ್ಟೆಂಟ್ ಇತ್ತು, ಅದು ಭಾಳ ಖುಷಿ ಇತ್ತು ನಮ್ಗೆ. ಹೀಗಾಗಿ ಕೆಲವೊಂದೆಲ್ಲ ಇದನ್ನು ಇನ್ಸಿಡೆಂಟ್ಗಳು ನಾವು ಮರಿಬೇಕಾಕತಿ. ಸೊ ಹಿಂಗಾತು. ಇದೆಲ್ಲ ಸ್ಟೋರಿಗಳು ನಿಮ್ಮ ಜೊತೆ ನಾ ಇದಕ್ಕೆ ಶೇರ್ ಮಾಡತ್ತಂದ್ರೆ ಒಮ್ಮೆ ಹೆಂಗಾಗಿರ್ತೈತೆ ಅಂದರೆ ಎಲ್ಲ ಪರ್ಫೆಕ್ಟ್ ಆಗತ್ಲೆ ನಾವು ತೋರಿಸ್ತಿರ್ತೀವಿ ಲಾಗ್ ಒಳಗೆ. ಬಟ್ ಒಮ್ಮೆ ಪರ್ಫೆಕ್ಟ್ ಆಗಿರಂಗಿಲ್ಲ, ಹಿಂದಿಂದ ಏನಾರ ಮಿಸ್ ಆಗಿರ್ತಾವೆ. ನಮ್ಮ ಸೈಡ ಬಾಣ್ತಿಗೇನು ಕಾಟ್ ಯೂಸ್ ಮಾಡ್ತಾರೋ, ಅಂದ್ರೆ ನಮ್ಮ ಸೈಡ್ ಅದಕ್ಕೆ ವರ್ಸ್ ಅಂತ ಹೇಳ್ತಾರೋ. ಸೊ ಜನ್ರಲಿ ಅದು ಪಟ್ಟಿದನ ಸಿಗ್ತೈತಿ. ಬಟ್ ನಮ್ಮ ಸೈಡಿಗೆ ಜಾಸ್ತಿ ಏನೂ ಸಿಗಂಗಿಲ್ಲ. ಮತ್ತು ಮನ್ಯಾಗ ಹೆಂಗೂ ನಮ್ಮದು ಕೆಬ್ಬಣದ ಕಾಟ್ ಅವೈಲೇಬಲ್ ಇತ್ತು, ಹಿಂಗಾಗಿ ಅದನ್ನ ನಾವು ಯೂಸ್ ಮಾಡಾಕತ್ತೀವಿ. ಸೊ ಏನಪ್ಪ ಇಲ್ಲಿ ಸಾಕ್ಷಿ ಮತ್ತು ಮಮ್ಮಿ ಏನು ಮಾಡಾಕತ್ತಾರಂದ್ರೆ, ಬಾಣ್ತಿಗೇನು ಕಾಟ್ ಹಾಕ್ತಾರೋ ಅದನ್ನು ಮತ್ತು ಅಗಟ್ಗೆ ಏನು ಹಾಕ್ತೀವಿ ಆ ಬುಟ್ಟಿನ ಎರಡೂ ಅದ್ರ ಮೇಲೆ, ಅಂದ್ರೆ ಅದನ್ನು ಯೂಸ್ ಮಾಡೋದಕ್ಕಿಂತ ಫಸ್ಟ್ ಒಂದು ಸರ್ತಿ ಅರಿಶಿನ, ಕುಂಕುಮ, ಉದ್ಬತ್ತಿ ಈ ರೀತಿ ಎಲ್ಲ ಹಚ್ಚಿ ಪೂಜೆನ ಮಾಡ್ತಾರೋ. ಹನ್ನೆರಡುವರೆ ತನಕ ಟೈಮ್ ಆಯ್ತು ನಂಗೆ. 12:30 ಅಂತ. ಅದಕ್ಕೆ ಪಾಪ ವಿಘ್ನಾಚಿ ನುಡಿ ಪೂರ್ವಿ ಪ್ರೇಮ್ ಕೃಪಾದಯ ಸರ್ವಾಂಗಿ ಸುಂದರ ಸಿಂಧೂರಾಚಿ ಕಟ್ಟಿ ಜಾತಿ ಮುಕ್ತಾ ಫಳ ಜಯ ದೇವ ಜಯ ಮಂಗಳಮೂರ್ತಿ ದರ್ಶನ ಮಾತ್ರೆ ಮನ ಪೂರ್ತಿ ಜಯ ದೇವ ಲಂಬೋದ. ಸೊ ನಾನು ಹಾಸ್ಪಿಟಲ್ ಮೇಲಿಂದ ಬಂದ ಮೇಲೆ ಇದನ್ನೆಲ್ಲ ಮಾಡೋದು ಅಂದ್ರೆ ಗಡ್ಬಡಿ ಆಗ್ತೈತಿ ಅಂತ, ಹೀಗಾಗಿ ಆಲ್ರೆಡಿ ಫೋನ್ ಹಚ್ಚಿ ನಮ್ಮ ಮಮ್ಮಿ ಹೇಳಿದರು ನಮ್ಮ ಅತ್ಯಾಗ ಈ ರೀತಿ ಪೂಜೆ ಮಾಡ್ಕೊಂಡನ ರೆಡಿ ಇಟ್ಕೋರಿ ಅಂತ. ಸೊ ಹೀಗಾಗಿ ಇಲ್ಲಿ ಸಾಕ್ಷಿ ಮತ್ತು ಮಮ್ಮಿ ಕೂಡಿ ಕಾಟ ಮತ್ತು ಬುಟ್ಟಿದ ಪೂಜೆನ ಮಾಡಕತ್ತಾರು. 12 ಗಂಟೆಗೆ ಡಿಸ್ಚಾರ್ಜ್ ಮಾಡ್ತಂತ ಹೇಳ್ಯಾರು. ಈಗ ಟೈಮ್ ಆಗೈತೆ 10:30. ಹೊಂಟಿನೀಗ ಹಾಸ್ಪಿಟಲ್ಗೆ ಶ್ರೀಗ ಮತ್ತು ಪಾಪು ಕರ್ಕೊಂಬರಕ್ಕೆ. ಎಲ್ಲ ಇಲ್ಲಿ ಎಷ್ಟು ಚಂದ ರೆಡಿ ಮಾಡಿ ಹಾಲ್ದಾಗ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ಪೇಸ್ ಮಾಡಿ ಇಟ್ಟಿವಿ. ಅವರು ಬಲೂನ್ ಡೆಕೋರೇಟರ್ಸ್ ಬರ್ತಾರು ಮತ್ತು ಎಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರತ್ತಂದು ಅಡ್ವಾನ್ಸ್ ಹೇಳಿಟ್ಟಿನಿ ನಿನ್ನೆ. ತಿರುಗಿ 10:30 ಆಯ್ತು, ಇನ್ನೂ ಬಂದಿಲ್ಲ. ನನಗಾರ ಡೌಟ್ ಐತಿ ಬರ್ತಾರೋ ಇಲ್ಲೋ ಏನು. ಅದ್ರೊಳಗೆ ಇವತ್ತು ತುಳಸಿ ವಿವಾಹ ಐತಿ, ಅಂದ್ರೆ ಮುಹೂರ್ತ ಚಲೋ ಐತಿ. ಹಿಂಗಾಗಿ ಏನೋ ಆರ್ಡರ್ಸ್ ಭಾಳ ಅದಾವತ್ತ. ನಾವು ಟ್ರೈ ಮಾಡ್ತೀವತ್ತು ನಿನ್ನ ರಾತ್ರಿಯಿಂದ ಹೇಳ್ಕೊತದಾರು. ಬಟ್ ಇನ್ನೂ ಅವ್ರು ಟ್ರೈ ಆಗೇ ಇಲ್ಲ. ಸೊ ಸ್ವಲ್ಪ ಮೂಡ್ ಆಫ್ ಆಗತ್ತೈತಿ. ಎಂಥ ಚಂದೆಲ್ಲ ಏನೇನೋ ಪ್ಲ್ಯಾನ್ ಮಾಡಿದ್ನ, ಹಿಂಗೆ ವೆಲ್ಕಮ್ ಮಾಡಬೇಕು ಹಂಗೆ ವೆಲ್ಕಮ್ ಮಾಡ್ಬೇಕತ್ತ. ನೋಡ್ರಿ ಎಲ್ಲ ಖಾಲಿ ಐತಿ, ಏನೂ ಇದನ್ನಿಲ್ಲ. ಮತ್ತು ಈಗ ಲಾಸ್ಟ್ ಮೂಮೆಂಟ್ದಾಗ ಈಗ ಹಿಂಗೂ ಐತಿ, ಟೈಮ್ ಹಿಂಗೆ ಐತಲ್ಲ, ಈಗ ಟೈಮೂ ಇಲ್ಲ ನಮ್ಮ ಕಡೆ, ಏನಾರ ಮಾಡ್ಬೇಕಪ್ಪ ಅಡ್ಜಸ್ಟ್ ಅಂತಂದು. ಸೊ ಒಂದು ಸ್ವಲ್ಪ ಮೂಡ್ ಆಫ್ ಆಗತ್ತೈತಿ. ಆ್ಯಕ್ಚುಲಿ ಎಷ್ಟು ಮುಂಜಾನೆ ಎದ್ದುಕೊಳ್ಳೋ ಎಷ್ಟು ಖುಷಿಲೇ ಎದ್ದಿದ್ದಿನ, ಎಕ್ಸೈಟ್ದಾಗಿದ್ನಿ. ಹೋಗೋದು ಇವತ್ತು ಕರ್ಕೊಂಬರೋದು ಬೇಬಿಗೆ ಹಂಗೆ ಹಿಂಗೆ ಒಂದು ಸ್ವಲ್ಪ ಗ್ರ್ಯಾಂಡ್ ವೆಲ್ಕಮ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ನಿ. ಶ್ರೀಗೂ ಸರ್ಪ್ರೈಸ್ ಕೊಡ್ಬೇಕಂತ ಮಾಡಿದ್ನಿ, ಹೇಳಿಲ್ಲ ಶ್ರೀಗ. ಬಟ್ ಏನು ಸ್ವಲ್ಪ ಇದನ್ನಾಗತ್ತಿ. ಓಕೆ ನೋಡೋಣತಿ ಏನಾಗ್ತೈತೆ ಅಂತಂದು. ಆಗ್ಲಂದ್ರೆ ಆಗಲಿಲ್ಲ, ನೋಡು ಮತ್ತು ಮುಂದೆ ಏನ್ರ ಇದು ಮಾಡಕ್ಕೆ ಬರ್ತೈತಿ. ಬಟ್ ಹೋಪ್ಸು ಇನ್ನೊಂದು ತಾಸೊಳಗೆ ಏನ್ರ ಬಂದು ಏನ್ರ ಒಂದು ಸ್ವಲ್ಪ ಮಾಡ್ತಾರಪ್ಪ ಅಂತನಾತೀನಿ. ಫೋನ್ ಹಚ್ಚಾಕತ್ತೀನಿ, ಫೋನು ರಿಸೀವ್ ಮಾಡಾಕತ್ತಿಲ್ಲ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಬರಿಪ್ಪ ಜಲ್ದಿ ಬಂದು ಮಾಡ್ರಿ, ಇಲ್ಲಾಂದ್ರೆ ಎಲ್ಲ ನಮ್ದು ಮೂಡ್ ಆಫ್ ಆಗ್ತೈತಿ. ಸೊ ಫೈನಲಿ
ಆಫ್ಟರ್ 5 days 5 ದಿವಸ ಆಗೋಣ ಈಗ ಶ್ರೀ ಪಾಪು ಮತ್ತು ಅವ್ರ ಮಮ್ಮಿ 3 ಮಂದಿಗೆ ಕರ್ಯಾಕ್ ಹೊಂಟೀವಿ. ನಾನು ಸಾನು ಹೊಂಟೀವಿ. ಸಾನು ಎಕ್ಸೈಟೆಡ್? ಸಾನು ಎಸ್, ಮಮ್ಮಿಗೆ ಬಹಳಷ್ಟು ಸರ್ಪ್ರೈಸ್ ಕೊಡ್ಬೇಕಂತ ಪ್ಲಾನ್ ಮಾಡಿವಿ. ಒಂದ್ರೆ ಸಾನೂನ್ ಕರ್ಕೊಂಡ್ ಹೊಂಟಿನ, ಸಾನು ನಾನು ಕರ್ಕೊಂಡ್ ಬರಕ್ ಹೊಂಟಿವಿ. ಮನ್ಯಾಗೆಲ್ಲ ಡೆಕೋರೇಷನ್ ಮಾಡ್ಬೇಕಂತೂ ಪ್ಲಾನ್ ಐತಿ. ಅದು ನೋಡೋಣ ಸಕ್ಸಸ್ ಆಗ್ತೈತೆ ಇಲ್ಲ ಅಂತಂದ. ಸಾನೂರೇ ಕೇಳಿ ಇಟ್ಲು ಪಾಪು ಯಾವಾಗ ಬರ್ತದ ಮನೀಗ, ಪಾಪು ಯಾವಾಗ ಬರ್ತದ ಮನೀಗ ಅಂತಂದ. ಸೊ ಇವತ್ತು ಫೈನಲಿ ಎಸ್ ಮಾಡೋದ್ಲಾ? ಹಾ, ಮತ್ತ ಮಮ್ಮಿ ಮತ್ತ ಅಜ್ಜಿ ಹಿಂದೆ ಕೊಂಡ್ರು ಅವ್ರ. ಎದ್ದಿರ್ತಾನಲ್ಲ, ಮಕ್ಕೊಂಡ್ರತಾನೆ. ಸಣ್ಣ ಡ್ಯೂಟಿ ಸ್ಕೂಲ್ ಇರ್ತಾವ, ಮತ್ತೆ ದೊಡ್ಡ ದಿನ ಜಲ್ದಿ ಎಲ್ಲ ಅರ್ಧ ಆಫೀಸ್ ಇರ್ತೈತಿ, ಅರ್ಧ ಡ್ಯೂಟಿ ಇರ್ತೈತಿ. ಅದಕ್ಕ ಮುಂಜಾನೆ ಜಲ್ದಿ ಅಲ್ಬೇಕು. ಸಣ್ಣ ಡ್ಯೂಟಿ ಸ್ಕೂಲ್, ದೊಡ್ಡ ಡ್ಯೂಟಿ ಆಫೀಸ್. ಮತ್ತ ಮನ್ಯಾಗ ಪೊಲೀಸ್ ಮಾಮ ಡ್ಯೂಟಿ ಪೊಲೀಸ್. ಕರೆಕ್ಟ್. ಮತ್ತ ಮನ್ಯಾಗ ಕೇಳ, ಮನ್ಯಾಗ ಯಾರ್ಯಾರು ಇರ್ತಾರಲ್ಲ ಅವ್ರೆಲ್ಲ ಮನಿ ವರ್ಕ್ ಮಾಡ್ತಾರು. ಅಂದ್ರೆ ಅಡಿಗೆ ಮಾಡೋದು, ಮನಿ ಕ್ಲೀನ್ ಇಡೋದು. ಮಮ್ಮಿ ಮಾಡ್ತಾರೆ. ಅಮ್ಮ ನೋಡ್ರಿ ಗೌನ್ ಹಾಕೊಂಡ್ ಕೂತಾಳ. ಮತ್ತ ಹೌದು, ಬ್ಯಾಗ್ ಎಲ್ಲ ರೆಡಿ. ತಯಾರಾಗೈತ್ರಿ. ನೀವು ಏನೇನು 10-11 ಐತ್ರಿ. ಹೋಗತ್ತೇನೆ ಅದು ಹೋಗಿ ಪೇಮೆಂಟ್ ಮಾಡೇ ಬಂದ್ಬಿಡ್ತೀನಿ. ತಮ್ಮನ ಹೆಂಗ್ ಬಂದಿ ರೆಡಿಯಾಗಿ? ಅವಾಗ ಈಗ ಕೇಳಾತಿದ್ರಲ್ಲ, ಯಾಕೆ ಬರುವಾಳ ಮನಿಗೆ ಯಾವಾಗ ಹೋಗುದು? ಆಕಿ ಯಾವಾಗ ತೊಗೊಂಬರೋಣ ಈ ಕಾರ್ದಕ್ಕ ತಗನತ್ತಳು. ಫೈನಲಿ ಬೇಬಿ ಮನ್ಯಾಗ ಬರಾಕತ್ತು ಅತ್ತ. ನಾಷ್ಟ ಮಾಡಕ್ ಕೊಡೋದ್ಲ ನನಗಕ್ಕೆ. ನಂಗೆ ರೆಡಿ ಮಾಡು ಅನ್ನತೈತಿ. ಮಮ್ಮಿ ನಾನು ಇಲ್ಲೇ ಇರ್ತೀರಣ್ಣ, ನಾ ದೀದಿ ಕಡೆ ಯಾವಾಗ ಹೋಗೋದು ಅಂತ ನೋಡ್. ಅವ ಇವತ್ತು ಎದಕ್ ನಿಂತಾನ ಗೊತ್ತೇನ? ನಿನ್ ಸ್ಕೂಲ್ ಸೂಟಿ ಐತತಿ ಇವತ್ತೊಂದಿನ ನಿಂತಾವ, ಇಲ್ಲಾಂದ್ರೆ ನೀನೇ ಬರಾಮಿದ್ದ. ನೀನೇ ಸಾನು ದೀದಿನ ಸ್ಕೂಲ್ ಐತಿ ನೋಡ್. ಇವತ್ತು ಹೋಗೋಣತ್ತಿದ್ದ ನಾವು. ಆನ್ ಸೆಟ್ ರೆಡಿ, ಎಲ್ಲ ಪ್ಯಾಕ್ ಎಲ್ಲ ಐತಿ. ಜಸ್ಟ್ ಈಗ ರೊಕ್ಕ ಕೊಟ್ಟ ಹೋಗ್ಬಿಡುದು ಅಷ್ಟೇ ಕೆಲಸ ಐತಿ. ಬಿಡಂಗಿಲ್ಲ, ರೊಕ್ಕ ಕೊಡುತ್ತಾನ. ಸೊ ರೊಕ್ಕ ಬರ್ತೀನಿ ಮೊದ್ಲ, ಮತ್ತೆ ಹೋಗೋಣ ಜಲ್ದಿ ಮನೆ ಹೋಗೋಣ. ಯಾವಾಗ ಹೋಗೋಣ ಅಂತ ಅನ್ಸತ್ತಿಲ್ಲ. ಸರಿ, ಮನಿ ಮಿಸ್ ಮಾಡ್ಕೊಂಡಿಲ್ಲ 5 ದಿವಸ. ಮಿಸ್ ಮಾಡ್ಕೊಂಡಲ್ಲ ಖರೆ. ಇಲ್ಲಿ ಬೇಬಿ ಒಳಗ ಹ್ಯಾಂಗ್ ಡೇಸ್ ಗೊತ್ತಾಗ್ಲಿಲ್ಲ. ಕರೆ ಐತದು. ಸಾನುಕಿಂತ ಜೋರ್ ಐತೆ ಅವಾಜ್. ಸಾನು ಸ್ಯಾನಿಟೈಸ್ ಮಾಡಕತ್ತೀರಿ ನಾವು. ಬನ್ನಿ ಈಗ ಡೈಪರ್ಸ್ ತೊಗೊಂಬರ್ತೀನಿ, ಹೋಗೋಣತ್ತ. ಅಕ್ಕಿಗೆಲ್ಲ ತನ್ನ ಗೇಮ್ ಕಲ್ಸಕತ್ತಾವ. ಚಲೋ ಡೈಪರ್ಸ್ ತೊಗೊಂಬರ್ತೀನಿ. ಹಾಂ, ಸೊ ಚಲೋ ಫೈನಲಿ ಡಿಸ್ಚಾರ್ಜ್ ಇಬ್ಬರಿಗೆ ಸಿಕ್ತು, ನನಗೂ ಸಿಕ್ತು, ಬೇಬಿಗೂ ಸಿಕ್ತು. ಹೀಗಾಗಿ ಡಿಸ್ಚಾರ್ಜ್ ಏನೆಲ್ಲ ಫಾರ್ಮ್ಯಾಲಿಟೀಸ್ ಮಾಡಬೇಕು, ಬಿಲ್ ಅದು ಪೇ ಮಾಡಬೇಕು, ಅದು ಎಲ್ಲ ಫಾರ್ಮ್ಯಾಲಿಟೀಸ್ ವಿನಯ್ ಅವರು ಕಂಪ್ಲೀಟ್ ಮಾಡಿ ಬಂದರು. ಸೊ ಮನೆಗೆ ಹೊಂಟೀವಿ. ಯಾವಾಗೋ ಮನೆಗೆ ಹೋಗ್ತೀನಿ ಅಂತ ಆಗಿತ್ತು. 5 ದಿನ ಹಾಸ್ಪಿಟಲ್ಗೆ ನಿಂತು ಬೇಸರ ಬಂದಿತ್ತು. ಮನ್ಯಾಗೂ ಬೇಬಿ ಯಾವಾಗೋ ಬರ್ತೈತಿ ಅಂತ ಫುಲ್ ಕ್ಯೂರಿಯಾಸಿಟಿ, ಫುಲ್ ಎಕ್ಸೈಟ್ಮೆಂಟ್, ಎಲ್ಲರೂ ಹಾದಿ ಕಾಯಕತ್ತಾರು. ಸೊ ಚಲೋ ಮನೆಗೆ ಹೋಗುನು.
अच्छी पापू मम्मी ने काटने से वाली मम्मी ने काटने से वाली करवा हाँ पापा मम्मी काटने से वाली ಮಮ್ಮಿ ಕಾಣಿಸೋದ್ಲು కొనికి పాప గల కట్టుకుని ಅದನ್ನ ವೈಡ್ ಆಂಗಲ್ ಮಾಡ್ಕೊಡುದು ನಮ್ಮ ಸಾನು. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗ ಮುಗಿಸಾಕತ್ತೀನಿ. ಸೊ ಮನೆಗೆ ಹೋದ್ಮೇಲೆ ಬೇಬಿ ವೆಲ್ಕಮ್ ಸೆರೆಮನಿ ಹೆಂಗಾಯಿತು, ವಿನಯ್ ಅವರು ಫುಲ್ ಎಕ್ಸೈಟೆಡ್ ಇದ್ದರು ಬೇಬಿನ ವೆಲ್ಕಮ್ ಮಾಡೋಕ್ಕೆ. ಸೊ ಏನೆಲ್ಲ ಅರೇಂಜ್ ಮಾಡಿದ್ರು ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ನೋಡೋಕೆ ಸಿಗ್ತೈತಿ. ಹೀಗಾಗಿ ನೆಕ್ಸ್ಟ್ ವ್ಲಾಗನ್ನು ನೋಡೋದು ಮಿಸ್ ಮಾಡಬೇಡ್ರಿ. ಎಲ್ಲರೂ ಕಮೆಂಟ್ಸ್ ಮಾಡಾಕತ್ತೀರಿ, ನಿಮ್ಮೆಲ್ಲ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಾಕತ್ತೀರಿ. ನಾನು ಅದನ್ನೆಲ್ಲ ಓದಾಕತ್ತೀನಿ, ಓದಾಕೆ ಖುಷಿನೂ ಅನ್ಸಾಕತ್ತೈತಿ. ಹೀಗಾಗಿ ಕಮೆಂಟ್ಸ್ ಮುಖಾಂತರ ನಿಮ್ಮ ಅನುಭವನ ಶೇರ್ ಮಾಡ್ಕೋತಾ ಇರ್ರಿ, ನನಗೂ ಓದಾಕೆ ಖುಷಿ ಅನಿಸ್ತೈತಿ. ಸೊ ಚಲೋ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸಾಕತ್ತೀನಿ. ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ. ಇನ್ನೂ ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.